ಹಾಸನಾಂಬೆ ದೇವಿಯ ದರ್ಶನ ಪಡೆದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆಶಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಸನದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈಗಾಗಲೇ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ ರಾಜ್ಯದಲ್ಲಿ. ಇದರ ಮಧ್ಯೆ ಹಾಸನದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆಯನ್ನು ನೀಡಿರುವಂಥದ್ದು. ಅಧಿಕಾರ ಎಂಬುದು ಭಕ್ತ ಹಾಗೂ ಭಗವಂತನಿಗೆ ಬಿಟ್ಟ ವ್ಯವಹಾರ, ಅದರ ಮೇಲೆ ನನಗೆ ಆಸೆ ಇಲ್ಲ, ಅದು ಕೊಟ್ಟಾಗ ನಾನು ತೆಗೆದುಕೊಳ್ತೇನೆ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದುಃಖ ದೂರು ಮಾಡು ದೇವಿ ಎಂದು ಪ್ರಾರ್ಥನೆ ಮಾಡಿದ್ದಾರಂತೆ. ಇನ್ನು ರಾಜಕಾರಣಿಗಳಿಗೆ ದರ್ಶನಕ್ಕೆ ತೊಂದರೆ ಆಗಿರಬಾರದು, ಆದರೆ ನನಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಸಿಕ್ಕಿದೆ. ಹಾಸನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿರುವಂಥದ್ದು. ನವೆಂಬರ್ ಕ್ರಾಂತಿ ನಡುವೆ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯನವರದು. ಇದೆಲ್ಲದರ ಎಫೆಕ್ಟ್ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಹಾಸನದಲ್ಲಿ. ಆ ತಾಯಿ ನಮ್ಮೆಲ್ಲರೂ ಕೂಡ ದರ್ಶನ ಭಾಗ್ಯವನ್ನ ಪ್ರತಿ ವರ್ಷ ದಿನಗಳ ಕಾಲ ಮಾಡಿಕೊಳ್ಳುವಂತ ಒಂದು ದೊಡ್ಡ ಐತಿಹಾಸಿಕ ಪದವಿ ನಾವೆಲ್ಲ ನೋಡ್ತಾ ಇದ್ದೀವಿ. ದುಃಖವನ್ನ ದೂರ ಮಾಡುವಂತಹ ದೇವಿ ದುರ್ಗಾದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿ ಶಾಂತಿ ಬದುಕನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇವತ್ತೇನು ಜನ ಬರ್ತಾ ಇದ್ದಾರೆ. ಇದೇ ಒಂದು ದೊಡ್ಡ ಸಾಕ್ಷಿ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಎಷ್ಟೇ ದೂರಿಂದ ಬಂದು ಕೂಡ ಒಂದು ನಿಮಿಷ ಆಗಲಿ 10 ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವ್ರ ಮುಂದೆ ಬಂದು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡಲಿಕ್ಕೆ ಎಲ್ಲ ಭಕ್ತಾದಿಗಳು ಬರ್ಕೊಳ್ತಾ ಇದ್ದಾರೆ.